ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಹೀರೆಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ವೆರಿ ಈಸಿ ಟು ಮೇಕ್, ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಮಾಡೋವಂಥದ್ದು. ಸೊ ಈ ಪಲ್ಯವನ್ನು ಮಾಡಲಿಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಇದು ಸ್ವಲ್ಪ ಕಾದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಇದು ನಂತರ ನಾನು ನೆಕ್ಸ್ಟ್ ಹಾಕೋದೆ ಹೀರೆಕಾಯಿನ ನಾನು ಆಯಿಲನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಆದ್ದರಿಂದ ನಾನು ಫಸ್ಟ್ ಆಯಿಲಲ್ಲಿ ಫಸ್ಟು ಹೀರೆಕಾಯನ್ನು ಹಾಕ್ತಾ ಇದ್ದೀನಿ. ಹೀರೆಕಾಯಿ ಏನಿದೆ ಇದು ಕುಕ್ಕಿಂಗ್ ಟೈಮ್ ಜಾಸ್ತಿ ಇರೋದ್ರಿಂದ ಫಸ್ಟ್ ಹೀರೆಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಕುಕ್ ಆಗಬೇಕು. ಕುಕ್ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋದು. ಸೊ ಇದು ಬೇಗನೆ ಬೇಯಲಿ ಅಂತೇಳಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಎರಡು ಹೀರೆಕಾಯಿಯಿಂದ ಕ್ವಿಕ್ಕಾಗಿ ಮಾಡುವಂಥ ಕರ್ರಿ ಅಂತ ಹೇಳ್ಬೋದು. ಸೊ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಯಿಲಲ್ಲಿ ಒಂದು 50% ಆದರೂ ಚೆನ್ನಾಗಿ ಕುಕ್ ಆಗಬೇಕು. ಆವಾಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾವು ಹಾಕಲಿಕ್ಕೆ ಶುರು ಮಾಡಬೇಕು. ಸೊ ಈಗ ನೋಡ್ತಿರ್ಬೋದು ಒಂದು 50% ಚೆನ್ನಾಗಿ ಕುಕ್ ಆಗಿದೆ. ಈ ಹಂತದಲ್ಲಿ ನಾವು ನೆಕ್ಸ್ಟು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಹೀರೆಕಾಯಿಯೊಂದಿಗೆ. ಸೊ ಹೀರೆಕಾಯಿಯೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಒಂದು ಟೊಮೊಟೊವನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುಕ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಕೈ ಆಡ್ತಾ ಇದ್ದರೆ ತಳ ಹಿಡಿಯೋಲ್ಲ. ಸೊ ಅದೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಂದಾದ ಮೇಲೆ ಈಗ ನೋಡ್ತಿದ್ವಿ ಟೊಮೊಟೊ ಎಲ್ಲ ಗಿಜಿ ಆಗಿದೆ, ಒಂದು ಸ್ವಲ್ಪ ಬೆಂದಿದೆ. ಸೊ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್, ಅದನ್ನು ಕರ್ರಿ ಥರ ಯಾವ್ದು ಮಾಡೋದು, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಯಾವುದನ್ನು ಹಾಕ್ತಾ ಇದ್ದೀನಿ ಅಂತ ನೋಡಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಆದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಬಳಸ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಬೇಯ್ತಾ ಇದೆ. ಹೀರೆಕಾಯಿ, ಈರುಳ್ಳಿ, ಟೊಮೊಟೊ ಇದೆಲ್ಲ ಬೆಂದಿದ ನಂತರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟು ಏನಿದೆ, ಹಸಿ ಕಡಲೆ ಹಿಟ್ಟು, ಅದನ್ನು ಹಾಕಿ ಅದಕ್ಕೆ ಒಂದು ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ಲಂಪ್ಸ್ ಇಲ್ದಂಗೆ ಹಾಕ್ತಾಯಿದ್ದೀನಿ. ಇದು ಹಿಟ್ಟು ಹಾಕಿದರೆ ಏನಾಗುತ್ತೆ, ಈ ಪಲ್ಯ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಕೋಟ್ ಆಗಬೇಕು ಪಲ್ಯದೊಂದಿಗೆ. ಈ ಹಂತದಲ್ಲಿ ನಾನು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಹಾಗೆಯೇ ನಾವು ಹುಚ್ಚೆಳ್ಳು ಅಥವಾ ಕುರ್ಷಣಿ ಕಾಳು ಅಂತ ಏನು ಹೇಳ್ತೀವಿ, ಅದನ್ನು ರೋಸ್ಟ್ ಮಾಡಿ ಪೌಡರ್ ಏನಿದೆ ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಹುಚ್ಚೆಳ್ಳು ಅಥವಾ ಕುರ್ಷಣಿ ಕಾಳು ಏನಿದೆ ಅದನ್ನು ಹುರ್ಕೊಂಡು ಪುಡಿ ಮಾಡಿ ಹಾಕಬೇಕು. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಯಾವುದೇ ಪಲ್ಯಕ್ಕೆ ಹಾಕಿದ್ರೂ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಿಟ್ಟಿಂದ ಏನಿದೆ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇದೆಲ್ಲ ಈಗ ಈ ಹಂತದಲ್ಲಿ ಈಗ ಒಂದು ಸ್ವಲ್ಪ ಕುಕ್ ಆಗಿದೆ. ಆವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಅಥವಾ ಉಪ್ಪು ಏನಾದರೂ ಕಡಿಮೆ ಬಿದ್ದಿದ್ರೆ ಈ ಹಂತದಲ್ಲಿ ಹಾಕೋಬಹುದು. ಸೊ ಇದೆಲ್ಲ ಕರೆಕ್ಟ್ ಇರೋದ್ರಿಂದ ನಾನು ಹಾಕಿಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅಷ್ಟೇ. ಸೊ ಇದು ಚೆನ್ನಾಗಿ ಕುಕ್ ಆಗಿದೆ. ಸೊ ಇದೆಲ್ಲ ಚೆನ್ನಾಗಿ ಕುದ್ದಿದೆ. ಹಾಗೂ ನಮ್ಮ ಹೀರೆಕಾಯಿ ಪಲ್ಯ ಅಥವಾ ಕರ್ರಿ ಇಸ್ ರೆಡಿ ಟು ಟೇಸ್ಟ್. ಇದೇ ಥರ ಹೆಚ್ಚಿನ ರೆಸಿಪೀಸ್ಗಾಗಿ ನಮ್ಮ ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಈಸಿಯಾಗಿ ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ಮಾಡ್ಬೋದಂಥ ಒಂದು ಕರ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe to Sri Vlogs YouTube channel. Thank you.